ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ವಾ, ಅದರ ಕಂಟಿನ್ಯೂಷನ್ ವೀಡಿಯೋ. ಅಂದರೆ ನಮ್ಮನೆ ಲಕ್ಷ್ಮೀ ಪೂಜೆ ದಿನದ ವೀಡಿಯೋ ಆಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತೇಳಿ ಕೊನೆವರೆಗೂ ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಲಕ್ಷ್ಮೀ ಪೂಜೆ. ನನಗಂತೂ ಈ ಇಡೀ ವರ್ಷದಲ್ಲಿ ಯಾವ್ಯಾವೆಲ್ಲ ಹಬ್ಬ ಬರುತ್ತಲ್ವ, ಎಲ್ಲ ಹಬ್ಬಕ್ಕೆ ಹೋಲಿಸ್ಕೊಂಡ್ರೆ ನನಗೆ ದೀಪಾವಳಿ ಅಂತಂದರೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳೋದಾದರೆ, ನಮ್ಮ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಸೇರಿಕೊಂಡು ತುಂಬ ಚೆನ್ನಾಗಿ, ಅಂದರೆ ಆಡಂಬರದಿಂದ ಅನ್ನೋದಾಗಲಿ ಅಥವಾ ಖುಷಿಯಿಂದ ಅನ್ನೋದಾಗಲಿ, ಅಂದರೆ ಎಲ್ಲ ವಿಷಯದಲ್ಲೂ ಹೋಲಿಸ್ಕೊಂಡ್ರೆ ನಾವು ಚೆನ್ನಾಗಿ ಮಾಡುವಂಥ ಹಬ್ಬ ಅಂತಂದರೆ ದೀಪಾವಳಿ. ಅಂದರೆ ಖುಷಿಯಾಗಿ ಮಾಡುವಂಥ ಹಬ್ಬ ಅಂದರೆ ದೀಪಾವಳಿ. ಹಂಗಂತ ಅಂದರೆ ಬೇರೆ ಹಬ್ಬಗಳೆಲ್ಲ ಖುಷಿಯಾಗಿ ಮಾಡಲ್ವಾ ಅಂತ ಕೇಳೋದಾದರೆ ಹಂಗಲ್ಲ. ನಮ್ಮ ಮನೆಯಲ್ಲಿ ನಾವು ಮಾಡೋದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಹಬ್ಬಕ್ಕೂ ಅಮ್ಮ ಮನೆಗೇ ಹೋಗ್ಬಿಡ್ತೀವಿ. ಮನೆಯಲ್ಲಿ ಪೂಜೆ ಮುಗಿಸ್ಕೊಳ್ಳೋದು, ಬೆಳಿಗ್ಗೆ ಹೋಗೋದು, ಸಂಜೆ ಅಷ್ಟೊತ್ತಿಗೆ ಹಬ್ಬ ಮಾಡಿಕೊಂಡು ಮತ್ತೆ ವಾಪಸ್ ಬರೋದು, ಅದೇ ಆಗಿಬಿಡುತ್ತೆ ಪ್ರತಿ ಎಲ್ಲ ಹಬ್ಬಗಳಲ್ಲೂ. ಆದರೆ ಲಕ್ಷ್ಮೀ ಪೂಜೆ ಮಾತ್ರ ನಮ್ಮ ಮನೇಲಿ ಮಾಡ್ತೀವಿ. ಯಾಕಂದರೆ ಅಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನೂ ಹಬ್ಬದ ದಿನವೇ ಮಾಡ್ತಾರೆ. ಅಂದರೆ ಲಕ್ಷ್ಮಿ ಎಲ್ಲ ಕೂರಿಸಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾರಲ್ವ, ಅದರ ಜೊತೆನೇ ಸ್ವಲ್ಪ ಮನೇಲಿ ಇದ್ದಷ್ಟು ದುಡ್ಡನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಅದು ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಆಗಿಬಿಡುತ್ತೆ ಅಮ್ಮ ಮನೆಯಲ್ಲಿ. ನಾವು ಲಕ್ಷ್ಮಿ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 10 ಇಯರ್ಸೇ ಆಗ್ತಾ ಬಂತು ಅನಿಸುತ್ತೆ. ಬಟ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ದಿನ, ಅಂದರೆ ಸ್ವಲ್ಪ ವರ್ಷ, ಒಂದು 2-3 ವರ್ಷ ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಅಂದರೆ ಏನೋ ಒಂದು ರೀಸನ್ನಿಂದಾಗಿ 1 ವರ್ಷ ಮಾಡಲಿಲ್ಲ. ಅದಾದಮೇಲೆ 1 ವರ್ಷ ಬಿಟ್ಟರೆ 3 ವರ್ಷ ಬಿಡಬೇಕು ಅಂತ ಹೇಳ್ತಾರಲ್ವ, ಹಂಗಾಗಿ ಮಾಡಿರಲಿಲ್ಲ 3 ಇಯರ್ಸು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರೋದು, ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀನಿ. ಇವಾಗ ಒಂದು 4 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದು ಇದು ನಾನು ಶೈಲು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅವ್ರ ಹತ್ರ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಮೈಸೂರಿನವರು, ಗೊತ್ತಿರುತ್ತೆ ತುಂಬ ಜನಕ್ಕೆ. ತುಂಬ ಚೆನ್ನಾಗಿದೆ ಸೀರೆ ಅಂತ ಹೇಳ್ಬೋದು. ನಾನು ಹಬ್ಬದ ದಿನವೇ ಬಂದುಬಿಡ್ತು, ಆ ಸೀರೆ ಬರಲಿಲ್ವಲ್ಲ ಅಂತೇಳಿ ಟೆನ್ಷನಲ್ಲಿದ್ದೆ. ಆದರೆ ಮನೆಯಲ್ಲಿ ಒಂದು ಸೀರೆ ಆಲ್ರೆಡಿ ಹೊಸ ಸೀರೆ ಇತ್ತು. ಅದೇ ಸೀರೆನ ನಾನು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದವಳು. ಮತ್ತು ಈ ಸೀರೆ ಬಂದಿಲ್ಲ ಅಂದರೆ ಮತ್ತೆ ಒಂದು ಹೊಸ ಸೀರೆ ತರಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಅದನ್ನೇ ಫಿಕ್ಸ್ ಮಾಡಿ ನಾನು ಬ್ಲೌಸ್ ಏನೋ ಸ್ಟಿಚ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಅದು ನನಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅಷ್ಟರೊಳಗೆ ಹಬ್ಬದ ದಿನವೇ ಮಧ್ಯಾಹ್ನ ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ಯಾರಿ ಬಂತು. ಸಖತ್ ಖುಷಿಯಾಗೋಯಿತು. ಅದನ್ನೇ ಲಕ್ಷ್ಮಿಗೆ ವೇರ್ ಮಾಡಿದ್ದಾಯಿತು. ಅಂದರೆ ಪ್ರತಿ ಸಲ ನಾನು ಸ್ಯಾರಿ ಉಡಿಸಿದ್ದಕ್ಕೂ ಚೇಂಜಸ್ ಇದೆ. ಸ್ವಲ್ಪ ಬೇರೆ ಥರ ಉಡಿಸಿದ್ದೆ, ಅಂದರೆ ಡಬಲ್ ಸ್ಟೆಪ್ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 2 ಸೈಡು ದೊಡ್ಡ ಬಾರ್ಡರ್ ಇರೋದ್ರಿಂದ ಅದು ಫುಲ್ಲು ಸ್ಯಾರಿ ಬ್ಲೂ ಕಲರೇ ಬಂದುಬಿಡುತ್ತೆ, ದೇವಿಗೆ ಫುಲ್ ಬ್ಲೂ ಕಲರೇ ಕಾಣಿಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸ್ಟೆಪ್ ಉಡಿಸ್ದೆ. ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಅದಾದಮೇಲೆ ಇವಾಗ ಮುಖವಾಡಕ್ಕೆಲ್ಲನೂ ರೆಡಿ ಮಾಡಿಬಿಟ್ಟು ಅದೆಲ್ಲನೂ ಫಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಅರಿಶಿನ ಕುಂಕುಮ ಕರೆದವರಿಗೆ ಕೊಡೋದಕ್ಕೆ ಅಂತೇಳಿ ಎಲ್ಲದನ್ನು ಏನೇನೆಲ್ಲ ಇಟ್ಕೋಬೇಕು, ವೀಳ್ಯದೆಲೆ, ಅಡಿಕೆ, ಅರಿಶಿನ ಕುಂಕುಮ, ಬಳೆ, ಏನೇನು ಇಡಬೇಕು, ಹಣ್ಣು ಎಲ್ಲನೂ ರೆಡಿ ಮಾಡಿ ಒಂದು ಕವರಲ್ಲಿ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೆ. ಯಾಕಂದರೆ ಕೊಡುವಾಗ ಒಂದು ತಪ್ಪಿರೋ ಒಂದು ಮಿಸ್ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ಒಂದು ಸೈಡಲ್ಲಿ ರೆಡಿ ಮಾಡಿಟ್ಟೆ. ಮತ್ತು ಸಂಜೆ ಇನ್ನೇನು ಟೈಮ್ ಆಗ್ತಾ ಬಂತು ಅಂತೇಳಿ ದೀಪನೂ ಹಚ್ಬೇಕಲ್ವ ಪೂಜೆ ಮಾಡುವಾಗ, ಹಂಗಾಗಿ ದೀಪಗಳನ್ನೂ ಎಲ್ಲ ವಾಶ್ ಮಾಡಿ ಒರೆಸಿ ಇಟ್ಟಿದ್ದೆ ಅಲ್ವ, ಅದಕ್ಕೂ ಕೂಡ ಬತ್ತಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟೆ. ತುಂಬ ಖುಷಿಯಾಗಿ ಹಬ್ಬನ ಮಾಡ್ತಾಯಿದ್ವಿ. ಬಟ್ ಒಂದು ಬೇಜಾರು ಏನಂದರೆ, ಪಾಪ ನನ್ನ ಮಗಳು ಪೂಜೆ ಮಾಡೋ ಥರ ಇರಲಿಲ್ಲ. ಅದಕ್ಕಾಗಿ ಅವಳು ಯಾವುದಕ್ಕೂ ಹತ್ರ ಬಂದಿಲ್ಲ. ಹೂವನು ಕೂಡ ರೆಡಿ ಮಾಡಿಕೊಂಡು, ಮಮ್ಮಿ ನೀವು ಇದು ಮುಡ್ಕೊಳ್ರಿ, ನಾನೇ ಮುಡಿಸ್ರಿ ಅಂತ ಎಲ್ಲ ತೊಗೊಂಬಂದರು. ನಾನು ಒಬ್ಬಳೇ ಬೆಳಿಗ್ಗೆಯಿಂದ ಎಲ್ಲ ನಾನು ಒಬ್ಬಳೇ ಮಾಡ್ಕೊಂಡಿದ್ದರಿಂದ ನನ್ನ ಮಗಳು ಏನೂ ಮಾಡೋ ಥರ ಇರಲಿಲ್ಲಲ್ಲ, ಎಲ್ಲ ನಾನೇ ಮಾಡಿದ್ದಾಯ್ತಲ್ವ. ಹಂಗಾಗಿ ಸ್ವಲ್ಪ ನನಗೆ ಸುಸ್ತು ಥರನೂ ಆಗ್ತಾಯಿತ್ತು, ಹೊಟ್ಟೆ ಹಸಿವು ಆಗ್ತಾಯಿತ್ತು, ಏನೇನೋ ಫೀಲ್ ಆಗ್ತಾಯಿತ್ತು. ಅದರಲ್ಲಿ ಪಾಪ ರೇಗ್ಬಿಟ್ಟೆ ಅವಳಿಗೆ. ಹಂಗಾಗ್ಬಿಟ್ಟು ಪಾಪ ಮುಖನೇ ಒಂಥರ ಮಾಡಿಕೊಂಡು, ಅಲ್ಲಿ ವಿಡಿಯೋ ಕಟ್ಟಾಗಿದೆ, ನಿಮಗೆ ಗೊತ್ತಾಯಿತು ಅಂದ್ಕೋತೀನಿ.
ಅವಳು ತೋರಿಸಿದ ಮೇಲೆ ನಂಗೆ ತೊಗೊಂಬಂದು ಕೊಡೋಕೆ ಬಂದಿದ್ದು ಮಮ್ಮಿಗೆ, ಇದು ನನಗೆ ಅಂತ ತೋರಿಸ್ತಾ ಇದ್ದಿದ್ದು. ಅದಾದಮೇಲೆ ಪಾಪ ಬೈದೆ ಅಂತ ಹೇಳ್ಬಿಟ್ಟು ಹೂವನ್ನು ಮುಟ್ಕೊಂಡಿರಲಿಲ್ಲ. ಆಮೇಲೆ ನನ್ನ ಪಡೆಗೆ ನಾನು ಮುಟ್ಕೊಂಡು ಏನೋ ಅದಕ್ಕೆ ಅಂತಲೇ ಬೇಜಾರಾಗಿ ಕೂತ್ಕೊಳ್ಳೋದಲ್ಲ, ಇವಾಗ ಹೂವು ಮುಡ್ಕೋ, ಹಂಗೆ ಇಡೋಕ್ಕಲ್ಲ ತಂದಿರೋದು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ಟು ಮುಡಿಸಿದ್ದಾಯಿತು. ಅದಾದಮೇಲೆ ಇವಾಗ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಇವಾಗ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೇವಿ ಮುಂದೆ ಏನೇನೆಲ್ಲ ಇಡ್ತೀವಿ ಅಂತಂದರೆ ಸ್ವಲ್ಪ ದೀಪಗಳನ್ನು ಜಾಸ್ತಿ ಇಡ್ತೀವಿ. ಅದ್ರ ಜೊತೆಗೆ ಹಣ್ಣಾಗಲಿ, ಮಡ್ಲಕ್ಕಿ ಆಗಲಿ, ವೀಳ್ಯದೆಲೆ, ಅಡಿಕೆ, ಆಮೇಲೇನು ದುಡ್ಡಿಂದು ನಮ್ಮ ಮನೇಲಿದ್ದಷ್ಟು. ಅದರಲ್ಲಿ ಒಂದು ಹೇಳಬೇಕು ಅಂತಂದರೆ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋನ ಅಂತ ಹೇಳಿದೆ ಅಲ್ವ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಲಕ್ಷ್ಮೀ ಪೂಜೆಗೆ ಹೋಲಿಸ್ಕೊಂಡ್ರೆ ಈ ಲಕ್ಷ್ಮೀ ಪೂಜೆಯಲ್ಲಿ ನಾವು ಸ್ವಲ್ಪ ತುಂಬಾ ಚೆನ್ನಾಗಿದ್ದೀವಿ ಅಂತ ಅನ್ನಿಸ್ತು. ಬಟ್ ಅಷ್ಟೊಂದು ಫುಲ್ಲು ರಿಲೀಫಾಗಿ ಇರೋಷ್ಟು ಅಲ್ಲ. ಅದಕ್ಕೆ ಈ ವರ್ಷ ಲಕ್ಷ್ಮೀ ಪೂಜೆ ಮಾಡಿದ್ಮೇಲೆ ಲಕ್ಷ್ಮಿ ಹತ್ರ ಕೇಳ್ಕೊಂಡಿರೋದು, ಹೋದ ವರ್ಷಕ್ಕಿಂತ ಈ ವರ್ಷ, ಆಚೆ ವರ್ಷಕ್ಕಿಂತ ಹೋದ ವರ್ಷ ನಾವು ಸ್ವಲ್ಪನೇ ಚೆನ್ನಾಗಾಗ್ತಾ ಬಂದಿದ್ದೀವಿ. ಹಂಗೇನೆ ಮುಂದಿನ ವರ್ಷವೂ ಅಷ್ಟೇ ಮುಗೀತಲ್ಲ ಎಲ್ಲ ಈ ಕಷ್ಟಗಳು ಅನ್ನೋದೆಲ್ಲನೂ ಪರಿಹಾರ ಆಗಿ ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ತೀವಲ್ಲ ಅಂಥೇಳಿ ಅನ್ನೋವಷ್ಟು ಪೂರ್ತಿಯಾಗಿ ನಮಗೆ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಡು ತಾಯಿ, ಯಾವಾಗಲೂ ನೀನು ನನ್ನ ಜೊತೆ ಇರು ಅಂತ ಹೇಳಿ ಕೇಳ್ಕೊಂಡ್ವಿ. ಅದೇ ಖುಷಿ. ಹೋದ ವರ್ಷದಿಂದ ಈ ವರ್ಷಕ್ಕೆ ಸ್ವಲ್ಪ ಚೆನ್ನಾಗಾಗಿದ್ದೀವಿ ಅಂತ ಹೇಳಿ, ಹಂಗಂತ ಹೇಳಿ ಪೂರ್ತಿಯಾಗಿ ನಾನು ಹೇಳಿದ್ನಲ್ವ, ಪೂರ್ತಿಯಾಗಿ ಇಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ನಾವು ಕೂಡ ಒಂದು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳೋ ಅಂಥ ಜೀವನವನ್ನು ಕೊಡೋ ತಾಯಿ ಅಂತ ಕೇಳ್ಕೊಂಡಿದ್ದೀವಿ. ಅದಾದಮೇಲೆ ಇಷ್ಟೆಲ್ಲ ಪೂಜೆನ ಖುಷಿಯಿಂದ ಮಾಡಿದೆ. ನಾನು ಒಬ್ಬಳೇ ಎಲ್ಲ ಮಾಡಿದ್ರು, ನಾನು ಹೇಳ್ದೆ ಅಲ್ವ ಸ್ವಲ್ಪ ಸುಸ್ತು ಥರ ಎಲ್ಲ ಆಗ್ತಾಯಿತ್ತು ಅಂತ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಅರ್ಶಿನ ಕುಂಕುಮಕ್ಕೆ ನಾನು ಕರೆದವ್ರೆಲ್ಲರೂ ಬಂದರು ಅರ್ಶಿನ ಕುಂಕುಮಕ್ಕೆ. ಅದೊಂದು ತುಂಬ ಖುಷಿಯಾಗಿದ್ದಂದರೆ ಅದಕ್ಕಾಗಿ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಮುಗಿಸೋಷ್ಟೊತ್ತಿಗೆ ನನಗೊಂದು ಸ್ವಲ್ಪನೂ ಸುಸ್ತು ಅನ್ನೋದೇ ಇರಲಿಲ್ಲ. ಅಷ್ಟೊತ್ತಿಗೆ ತುಂಬ ಖುಷಿಯಾಗಿ ಇದ್ದಿದ್ದು. ಯಾಕಂದರೆ ಪ್ರತಿ ವರ್ಷ ಹಿಂಗೇನಾದರೂ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದಾದ್ರೂ ಹಬ್ಬ ಮಾಡಿದೆ ಅಂದರೆ ಸಂಜೆ ಅಷ್ಟೊತ್ತಿಗೆ ನನಗೆ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರೋದು. ಆವಾಗ ಏನು ಎಲ್ಲರ ಮೇಲೂ ರೇಗೋ ಥರ ಮಾಡ್ತಾಯಿದ್ದೆ. ಯಾಕಂದರೆ ನನಗೆ ತಲೆನೋವು ಪ್ರಾಬ್ಲಮ್ ಇದೆಯಲ್ವ, ನಿಮಗೆ ಗೊತ್ತು. ಅದರಿಂದಾಗಿ ಸ್ವಲ್ಪ ಎಲ್ಲರ ಮೇಲೂ ರೇಗ್ಕೊಂಡು ಕೊನೆಗೆ ತಲೆನೋವು ಅಂತೇಳಿ ಮಾತ್ರೆ ನುಂಗ್ಕೊಂಡು ಮಲಗುವಂಥ ಪರಿಸ್ಥಿತಿ ಬರೋದು. ಬಟ್ ಈ ಸಲ ತುಂಬ ಖುಷಿಯಾಗಿದ್ದೆ ಅಂತ ಹೇಳ್ಬೋದು ಲಕ್ಷ್ಮೀ ಪೂಜೆ ದಿನ. ಯಾಕೆ ಅಂತಂದರೆ ಮನೆಯಲ್ಲಿ ಇಷ್ಟೆಲ್ಲ ಆಗಿ ಹೊರಗಡೆ ಎಲ್ಲ ದೀಪ ಹಚ್ಚಿ ಮನೆಗೆ ಅಮಾವಾಸ್ಯೆ ದಿನ ಪೂಜೆ ಮಾಡೋದಲ್ವ, ದೃಷ್ಟಿಯೆಲ್ಲ ತೆಗೆದು ಹೊರಗಡೆ ಎಲ್ಲ ದೀಪ ಹಚ್ಚಿ ಆದಮೇಲೆ ಎಲ್ಲರೂ ಹೋಗಿ ಅರ್ಶಿನ ಕುಂಕುಮಕ್ಕೆ ನಾನೇ ಕರೆದುಬಿಟ್ಟು ಬಂದು ನನ್ನ ಮಗಳನ್ನ ಕಳಿಸ್ತಿದ್ದೆ ಪ್ರತಿ ವರ್ಷ. ಅಂದರೆ ಇಲ್ಲಿ ಹತ್ರದವ್ರನ್ನ ಕರೆಯೋದಕ್ಕೆ. ಅವಾಗ ಏನಾಗೋದು, ನನ್ನ ಮಗಳು ಕರಲು ಅಂತ ಬರ್ತಿರ್ಲಿಲ್ವ ಅಥವಾ ಏನೋ ಗೊತ್ತಿಲ್ಲ, ಅಂದರೆ ಬರೋರು ಅಕ್ಕಪಕ್ಕದವರೆಲ್ಲ ಬರೋರು, ಒಬ್ಬೊಬ್ಬರು ಮಿಸ್ ಆಗಿಬಿಟ್ಟಿರೋದು. ಆಮೇಲೆ ಈ ಸಲ ನನ್ನ ಮಗಳನ್ನ ಕಳಿಸೋದಕ್ಕೆ ಅವಳಿಗೆಲ್ಲಾದರೂ ಕುಂಕುಮ ಕೊಡ್ತೀನಿ ಬಾರಪ್ಪ ಅಂತ ಕರೆದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅಕ್ಷತೆ ಹಾಕೋಕೆ ಹೇಳ್ತಾರಲ್ವ, ಅವಳಿಗೆ ಗೊತ್ತಿಲ್ಲ ಏನಿಲ್ಲ, ಗೊತ್ತಿಲ್ಲದಲೇ ಮತ್ತೆ ಏನೋ ಮಾಡೋಕ್ಕೆ ಹೋದ್ರೆ ಅಂತೇಳಿ ನಾನೇ ಹೋಗಿದ್ದಾಯಿತು. ಸ್ವಲ್ಪ ಕಾಲೆಲ್ಲ ನೋವ್ತಾ ಇತ್ತು, ಹಿಂಡಿ ನೋವು ಜಾಸ್ತಿ ಆಗಿಬಿಟ್ಟಿತ್ತು. ಅದರಲ್ಲೇ ನಾನೇ ಬರೀ ಕಾಲಲ್ಲೇ ಹೋಗಿ ನಡ್ಕೊಂಡೋಗಿ ಕರೆದ್ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಎಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡೋದ್ರು, ತುಂಬ ಖುಷಿಯಾಯಿತು. ಹಂಗೇನೆ ಲಕ್ಷ್ಮಿಗೆ ಈಗಲೂ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಖುಷಿಲಿ ನನಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಏನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಿಷ್ಟೆಲ್ಲ ಮುಗಿಸಿ ಅದಾದಮೇಲೆ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಪ್ರತಿ ವರ್ಷ ಪೂಜೆಗೆ ಹೋಗಬೇಕು. ಆದರೆ ಪ್ರತಿ ವರ್ಷ ಅತ್ತೆ ಇರ್ತಾಯಿದ್ರು, ಹಾಗಾಗಿ ಅವರಿಗೆ ಅರಿಶಿನ ಕುಂಕುಮ ಕರೆದಾಗ ನಾವಿಲ್ಲದೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಏನು ಮಾಡ್ತಿದ್ವಿ, ಅತ್ತೆಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಹೇಳ್ಬಿಟ್ಟು ನಾವು ಆಫೀಸ್ ಹತ್ರ ಹೋಗ್ತಾ ಇದ್ವಿ. ಈ ವರ್ಷ ಏನಾಯಿತು ಅಂತಂದರೆ ನಾನು ತುಂಬ ಬೇಗನೂ ಪೂಜೆನ ಮುಗಿಸ್ಬಿಟ್ಟಿದ್ದೆ ಮನೆಯಲ್ಲಿ. ಅದೊಂದು ಖುಷಿ ಅಂತ ಹೇಳ್ಬೋದು. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ, ಹಂಗಾಗಿ ಬೇಗ ಮುಗೀತು. ಬೇಗ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಬೇಗ ಮುಗಿಸ್ಕೊಂಡು ಆಮೇಲೆ ಹಸ್ಬೆಂಡ್ ಆಫೀಸ್ ಹತ್ರ ಹೋಗಿ ಅಲ್ಲಿನೂ ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನೀವೆಲ್ಲ ಮುಗಿಸ್ಕೊಂಡಿರ್ರಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಂಗೇ ನಾನು ಕೂಡ ರೆಡಿಯಾಗಿ ಎಲ್ಲರೂ ಬಂದರು, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ರೆಡಿಯಾಗಿದ್ವಿ. ಆಮೇಲೆ ಫೋನ್ ಮಾಡಿದ್ವಿ, ಬಂದು ನಮ್ಮನ್ನು ಕರ್ಕೊಂಡೋದ್ರು. ಅಲ್ಲೂ ಕೂಡ ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಊಟಕ್ಕೆ ಅವ್ರು ಅಲ್ಲಿ ಊಟಕ್ಕೆ ತರಿಸ್ಬಿಟ್ಟಿರ್ತಾರೆ, ಹಾಗಾಗಿ ನಾನು ಲಕ್ಷ್ಮೀ ಪೂಜೆ ದಿನ ಮನೇಲಿ ಏನೂ ಅಡುಗೆ ಮಾಡಲ್ಲ.
ಅಲ್ಲಿ ಹೋದರೆ ಮತ್ತು ಇಲ್ಲಿ ವೇಸ್ಟ್ ಆಗುತ್ತೆ ಅಂತ. ಆದರೆ ಈ ವರ್ಷ ನಾವು ಹೋಗೋ ಪ್ಲ್ಯಾನ್ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ವೆರೈಟಿ ಅಡುಗೆ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಆಮೇಲೆ ಅವ್ರೂ ಅರ್ಶಿನ ಕುಂಕುಮ ಕರೆದ್ನಲ್ವ, ಆವಾಗ ಅವ್ರು ಹೇಳಿದ್ರು, ಹಿಂಗೆ ಊಟಕ್ಕೆಲ್ಲ ಹೇಳಿದ್ದೀವಿ, ನೀವು ಬಂದಿಲ್ಲ ಅಂದರೆ ಹೆಂಗಿರುತ್ತೆ, ಸ್ವಲ್ಪ ಗ್ಯಾಪಲ್ಲಾದ್ರೂ ಟೈಮ್ ಮಾಡ್ಕೊಂಡು ಬಂದೋಗಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅಡುಗೆ ಮಾಡೋದನ್ನು. ಅದಾದಮೇಲೆ ನಾನು ಹೇಳಿದ್ನಲ್ವ, ಅಲ್ಲಿ ಆಫೀಸಲ್ಲೂ ತುಂಬ ಚೆನ್ನಾಗಿ ಪೂಜೆ ಆಯಿತು. ಅವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಕೂಡ ಅರ್ಶಿನ ಕುಂಕುಮ ಕರೆದವ್ರ ಮನೆಗೆ ಹೋಗಬೇಕಿತ್ತು. ಬಟ್ ತುಂಬ ಲೇಟಾಗಿತ್ತು. ನನ್ನ ಫ್ರೆಂಡ್ ಕರೆದಿದ್ರು, ನೆಕ್ಸ್ಟ್ ಡೇ ಫ್ರೆಂಡ್ ಮನೆಗೆ ಹೋಗಿದ್ದೆ. ಬಟ್ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಅವಳು ನಮ್ಮ ಮನೆಗೆ ಬಂದಾಗಂತೂ ಖಂಡಿತವಾಗ್ಲೂ ನಾನು ಪರಿಚಯ ಮಾಡಿಸ್ತೀನಿ. ಚೈಲ್ಡ್ಹುಡ್ ಫ್ರೆಂಡ್ ಅವಳು. ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇದ್ದಿದ್ದು ಅಂತಂದರೆ ಅವಳೇನೆ. ಅವಳು ಇವಾಗ ನಾನು ಫಸ್ಟಿಂದನೂ ಸ್ವಲ್ಪ ದಿನದಿಂದ ಇದರಲ್ಲೆಲ್ಲ ಫೇಸ್ಬುಕ್ಕು ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಹುಡುಕಿದ್ದೆ, ಬಟ್ ಸಿಕ್ಕಿರಲಿಲ್ಲ. ಇದೇ ಊರಲ್ಲಿದ್ದು, ಒಂದೇ ಊರಲ್ಲಿದ್ದು, ಇಬ್ಬರೂ ಗೊತ್ತಿಲ್ಲ ಹಂಗಿದ್ದೀವಿ ಅಂತ ಅಂದ್ಬಿಟ್ಟು ಆಮೇಲೆ ಒಂದಿನ ಸಿಕ್ಕು ಮಾತಾಡಿಸಿ ಆಮೇಲೆ ಅವಾಗಿಂದ ಕರಿತಾನೇ ಇದ್ದೆ. ಅವಳು ಬಂದಿರಲಿಲ್ಲ, ನಾನು ಹೋಗಿರಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಡೇಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ. ಅವಳು ಈ ವಾರದಲ್ಲಿ ಬರ್ತೀನಿ ಮನೆಗೆ, ಅರ್ಶಿನ ಕುಂಕುಮಕ್ಕೆ ಬಂದಿಲ್ಲ ಅಂತ ಬೇಜಾರಾಗಬೇಡ ಅಂತ ಹೇಳ್ತಾ ಇದ್ಲು. ಇದೆಲ್ಲ ವಿಷಯನೂ ಅದೇ ಟೈಮಲ್ಲಿ ಆಗಿದ್ದರಿಂದ ತುಂಬಾ ಖುಷಿಯಾಯಿತು. ಅದಾದಮೇಲೆ ನೆಕ್ಸ್ಟು ಹಬ್ಬ ಯಾವ ರೀತಿಯಾಗಾಯಿತು ಅಂದರೆ ಏನು, ಅಮ್ಮ ಮನೆಗೆ ಹೋಗಿದ್ವಿ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಕೊಂಡು. ಅದೆಲ್ಲ ಹೇಗಾಯಿತು ಏನು ಎತ್ತ ಅಂತ ಹೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು, ಏನಂದರೆ ರೀಲ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಅದು ಕೂಡ ಸುಮಾ ಹನುಮಂತ ವ್ಲಾಗ್ಸ್ ಅಂತಲೇ ಇದೆ, ಚೆಕ್ ಮಾಡಿ. ಮತ್ತು ಅದೇ ರೀಲ್ಸನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ವಾಯ್ಸ್ ಓವರ್ ಕೊಟ್ಟಿರೋದು ಏನು ಜಾಸ್ತಿ ವ್ಯೂಸ್ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಸಾಂಗಿಗೆ ಅಂತ ಹಾಕ್ತಾಯಿದ್ದೀನಿ. ನಿಮಗೆ ಆ ಥರ ವೀಡಿಯೋ ಬೇಕಾ, ಈ ಥರ ವೀಡಿಯೋ ಬೇಕಾ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿದವರಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟು ಯಾವ್ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಟೈಲರಿಂಗ್ ವೀಡಿಯೋನ ಕೇಳ್ತಾ ಇದ್ದೀರಿ ಪಾಪ, ಕಟ್ಟಿಂಗು ಸ್ಟಿಚಿಂಗು, ಅದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಸ್ಟಿಚಿಂಗ್ದು ತುಂಬ ಅಂದರೆ ತುಂಬಾ ಬಟ್ಟೆಗಳಿದೆ, ಅದನ್ನು ಎಲ್ಲ ಸ್ಟಿಚ್ ಮಾಡಿ ಕೊಟ್ಟು ಸ್ವಲ್ಪ ಫ್ರೀ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಾಗಿ ಸಾರಿ ಕೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಮತ್ತಿನ್ನೇನು ಹೇಳೋ ಅಂಥದ್ದಿಲ್ಲ. ಇಷ್ಟೇ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಲಕ್ಷ್ಮೀ ಪೂಜೆಯ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆಯೇ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಯಾವ್ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಿ, ಹಾಗೆಯೇ ನೀವು ಯಾವ ಥರ ಎಲ್ಲ ಹಬ್ಬನ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.